ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಅವರು ನಿನ್ನೆ ಹಿಜಾಬ್ ನಿಷೇಧವನ್ನು ನಾವು ಹಿಂಪಡೆಯುತ್ತೇವೆ, ಈ ಹಿಂದೆ BJP ಸರ್ಕಾರ ಮಾಡಿರುವಂಥ ಹಿಜಾಬ್ ನಿಷೇಧವನ್ನು ಹಿಂಪಡೆಯುತ್ತೇವೆ ಅಂತ ಹೇಳಿಕೆ ನೀಡಿದ್ದಾರೆ. ಅದರೊಂದಿಗೆ ಬಟ್ಟೆ, ಬರೆ, ಊಟ, ತಿನ್ನುವುದು ಅದೆಲ್ಲವೂ ಅದು ವೈಯಕ್ತಿಕವಾಗಿರುವಂತಹ ಮೂಲಭೂತ ಅವರ ಹಕ್ಕಾಗಿದೆ. ಅದರಲ್ಲಿ ನಾವು ಯಾವುದೇ ರೀತಿ ಇಂಟರ್ಫಿಯರ್ ಮಾಡಬಾರ್ದು ಎನ್ನುವಂಥ ಹೇಳಿಕೆ ನೀಡಿದ್ದಾರೆ. ನಾವು ಮುಖ್ಯಮಂತ್ರಿಗಳಲ್ಲಿ ವಿನಂತಿಸುವುದೇನೆಂದರೆ, ಯಾವ ಹೇಳಿಕೆಯನ್ನು ನೀವು ನೀಡಿದ್ದೀರಿ, ಆದೇಶವನ್ನು ನೀಡಿದ್ದೀರಿ, ಅದನ್ನು ಆದೇಶದ ಮುಖಾಂತರ ಎಲ್ಲ ಶಾಲಾ ಕಾಲೇಜುಗಳಿಗೆ ಸುತ್ತೋಲೆಯ ಮುಖಾಂತರ ತಲುಪಬೇಕು ಮತ್ತು ಲಕ್ಷಾಂತರ ಹುಡುಗಿಯರು ಯಾವುದೇ ಭಯ ಆತಂಕ ಇಲ್ಲದೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಶಿಕ್ಷಣ ಪಡೆಯುವಂತಾಗಬೇಕು ಎನ್ನುವಂಥ ಒಂದು ವಿನಂತಿಯನ್ನು ಇಡ್ತಾ ಇದ್ದೇವೆ. ಮತ್ತು ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಿಮ್ಮ ಸುತ್ತೋಲೆ ನಮ್ಮ ಇಲ್ಲಿಯ ಶಾಲಾ ಕಾಲೇಜುಗಳಿಗೆ ತಲುಪುತ್ತಲೇ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿರುವಂತಹ ಆ ಒಂದು ಅರ್ಜಿಗಳನ್ನು ಕೂಡ ಈ ಮುಖಾಂತರ ನಾವು ವಿಡ್ರಾ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಮತ್ತು ಈ ವಿಷಯದಲ್ಲಿ ನಾವು APCR ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಇದರ ವತಿಯಿಂದ ಹೋರಾಟ ಏನು ನಡೆಸಿದ್ದೆವು, ಆ ಒಂದು ಸುತ್ತೋಲೆ ಬರುತ್ತಲೇ ಅದು ನಾವು ಸುಪ್ರೀಂ ಕೋರ್ಟ್ನಿಂದ ಅರ್ಜಿಯನ್ನು ವಿಡ್ರಾ ಮಾಡುವಂಥ ವ್ಯವಸ್ಥೆ ಕೂಡ ಮಾಡ್ತೇವೆ. ಇದರೊಂದಿಗೆ ತಮಗೆ ಒಂದು ಧನ್ಯವಾದ. ಸಂವಿಧಾನಬದ್ಧವಾಗಿರುವಂಥ ಹಕ್ಕನ್ನು ಪುನಃಸ್ಥಾಪಿಸ್ತೇವೆ. ನಿಮ್ಮ ಹೆಸರು? ನನ್ನ ಹೆಸರು ಹುಸೇನ್ ಕೋಡಿ ಬೇಂದ್ರೆ, ರಾಜ್ಯ ಕಾರ್ಯದರ್ಶಿ APCR ಕರ್ನಾಟಕ ಚಾಪ್ಟರ್.